ಹಾಗಾದ್ರೆ CNG ಇದ್ರೆ ಅದನ್ನು ಆಫ್ ಮಾಡಿ ಇಡುವುದು ಬೆಟರ್ ಅಂತ ಹೇಳಿದ್ರೆ ಮಕ್ಕಳನ್ನು ಈ ರೀತಿ ಸೀಟಲ್ಲಿ ಕೂತ್ಕೊಳ್ಳಿಸಬಾರ್ದು ಅಂತ. ಸೀಟ್ ಬೆಲ್ಟ್ ಹಾಕದಿದ್ರೆ ಏರ್ ಬ್ಯಾಗ್ ನಿಮಗೆ ವರ್ಕ್ ಆಗುದಿಲ್ಲ. ಅಂದ್ರೆ ಯಾಕೆ ಎಲ್ಲರೂ ವ್ಯಾಗನರ್ ಕಾರ್ ಅಂತ ಕೊಳ್ತಾ ಇದ್ದಾರೆ ಈಗ? ಅಂದ್ರೆ ಇದು ಈಗ ಗಾಡಿ ಬಂದು ಇಳಿಯುವ ಟೈಮಿಗೆ PDI ಎಲ್ಲ ಆಗ್ತದೆ. ಇದರಲ್ಲಿ ಟಾಪ್ ವರ್ಷನ್ ಬರುವಂತದ್ದು 1200 cc 4 ಸಿಲಿಂಡರ್ K series ಇಂಜಿನ್ ಬರುತ್ತೆ. ಮನೆ ಅಡಿಗೆ ಸಿಲಿಂಡರ್ ಆನ್ ಆಫ್ ಮಾಡುವ ಅದೇ ರೀತಿ ನಿಮಗೆ ಹಿಂದ್ಗಡೆ ಆನ್ ಆಫ್ ಆಪ್ಷನ್ ಇದೆ. ಸ್ಟೆಪಿನ್ ಟೈರ್ ಇಲ್ಲಿ ಬರ್ತದೆ. ಇವರು ಕೂತ್ಕೊಂಡಿದ್ದಾರೆ. ನಿಮ್ಮ ಹೈಟ್ ಎಷ್ಟು ಸರ್? 5.4 ಆದರೂ ಕೂಡ ಮೇಲೆ ಸ್ಪೇಸ್ ಒಂದುಗೇನು ಡಿಸ್ಟೆನ್ಸ್. ಇದಕ್ಕೆ ಎಷ್ಟು ಇಂಚ್ ಡಿಸ್ಪ್ಲೇ ನಾವು ಹಾಕಬಹುದು? ಕಂಪನಿಯಿಂದ 1 ಲಕ್ಷ ಮತ್ತು 3 ವರ್ಷದವರೆಗೆ ವ್ಯಾರಂಟಿ ಕೊಟ್ಟಿರ್ತಾರೆ. ಹಾಗಿರುವಾಗ ಗಾಡಿಯ ವಿಷಯ, ಹೊಸ ಗಾಡಿ ಅಂತ ಹೇಳುವಾಗ ನೀವು ಓಡಿಸಿದಷ್ಟು ಒಳ್ಳೆಯದು ಅಂತ. ಮತ್ತೆ ನಾನು ಮೊನ್ನೆ ಒಂದು ನೋಡ್ತಾ ಇದ್ದೇವೆ ಸರ್, ಇದರಲ್ಲಿ ಏನೋ ಒಂದು ನೈಟ್ ವಿಷನ್ ಉಂಟು ಅಂತ ಹೇಳ್ತಾರೆ. ಅದು ಎಂತ ಸರ್ ವಿಷಯ? ಇದನ್ನು ಓಪನ್ ಮಾಡಲಿಕ್ಕೆ ಮೊಬೈಲಲ್ಲಿ ನ್ಯಾವಿಗೇಷನ್. ಇದು ಈ ಸಿಸ್ಟಮ್ಗೆ ಸ್ಮಾರ್ಟ್ ಪ್ಲೇ ಡಾಕ್ ಅಂತ ಹೇಳಿ ಬರ್ತದೆ ಸರ್. ಎಷ್ಟು ಸೀಟ್ ಕವರ್ ನಾವು ಹೊಸತ್ತು ಹಾಕಿದ್ರು ಕೂಡ ಅದು ಇಷ್ಟು ಓಪನ್ ಇರಲೇಬೇಕು ಅಲ್ವ ಸರ್? 6 ಏರ್ ಬ್ಯಾಗ್ಗಳು ಬರ್ತದೆ ಗಾಡಿಯಲ್ಲಿ. ಇದು ಸೇಫ್ಟಿ ವಿಷಯಕ್ಕೆ ನೋಡೋದಾದರೆ ABS EBD ಬ್ರೇಕ್ ಅಸಿಸ್ಟ್ ಇಷ್ಟು ಸೇಫ್ಟಿ ಫೀಚರನ್ನು ಇನ್ಕ್ಲೂಡ್ ಆಗಿದೆ. ಮತ್ತು ಟೈರ್ ಕೂಡ ನಿಮಗೆ 14 ಇಂಚ್ ಟೈರ್ ಬರೋದು. 2019 ನಂತರ ಇದರದ್ದು ಶೇಪ್ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ZXi ಪ್ಲಸ್ ಟಾಪ್ ಎಂಡ್. 6 ತಿಂಗಳು ಮನೆಯಲ್ಲಿ ಇಟ್ಟರೆ ತೊಂದರೆ ಇಲ್ಲ, ಪೆಟ್ರೋಲ್ ಹಾಕೋದು ಓಡಿಸುವಂಥದ್ದು. ಆದರೆ CNG ಹಾಕಿದರೆ ಮತ್ತೆ ರೆಗ್ಲ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಲಿಕೆ ಮಿತ್ರ ಬಾಕ್ಸ್. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ವ್ಯಾಗನರ್ ಕಾರ್ನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನ ಮಾಡುವ ಸ್ನೇಹಿತರೆ. ಹಾಗೆಯೇ ನಾನು ಯಾಕೆ ವ್ಯಾಗನರ್ ಕಾರ್ ಚೂಸ್ ಮಾಡಿದೆ, ಇದು ಫ್ಯಾಮಿಲಿ ಕಾರ್, ಹಾಗೆಯೇ ಮೈಲೇಜ್ ಕಂಫರ್ಟೇಬಲ್ ಎಲ್ಲ ಉಂಟು ಇದರಲ್ಲಿ, ಹಾಗೆಯೇ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಉಂಟು. ಸೊ ಟೋಟಲಾಗಿ ವ್ಯಾಗನರ್ ಕಾರನ್ನು ನಾನು ಯಾಕೆ ಚೂಸ್ ಮಾಡಿದೆ, ವ್ಯಾಗನರ್ ಕಾರಲ್ಲಿ ಏನೆಲ್ಲ ವಿಷಯಗಳುಂಟು, ನೀವು ಕೂಡ ಹಾಗೆಯೇ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕನ್ಫ್ಯೂಸಲ್ಲಿ ಇರ್ತೀರಿ, ಆಲ್ಟೋವಾ, ವ್ಯಾಗನರಾ ಅಥವಾ ಎಕ್ಸ್ಪ್ರೆಸ್ಸವಾ ಅಥವಾ ಯಾವುದು ಶಿಫ್ಟಾ, ಯಾವುದು ಬೆಟರ್ ಅಂತ. ವ್ಯಾಗನರ್ ಕಾರ್ನ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡುವ ಸ್ನೇಹಿತರೆ. ಬನ್ನಿ. ಇವತ್ತು ನಾನು ನಮ್ಮ ಈಶ್ವರಮಂಗಲದ ಮಾಂಡವಿ ಮೋಟರ್ಸ್ ಶೋರೂಮಲ್ಲಿದ್ದೇನೆ ಸ್ನೇಹಿತರೆ. ಶೋರೂಮಿಗೆ ಬಂದಿದ್ದೇನೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅಶ್ವಿತ್. 2026 ಮಾಡೆಲ್ಲ ಸರ್ ವ್ಯಾಗನರ್ ಇದು? 2026 ಆ್ಯಂಟನ ನೋಡ್ತಾ ಇದ್ದಾರೆ. ಆ್ಯಂಟನ ನಿಮಗೆ ಅದರಲ್ಲಿ FM ಆಗಿರ್ಬೋದು ಡೀಟೇಲ್ಸಿಗೋಸ್ಕರ. ಅದು ಅದರಲ್ಲಿ ಇನ್ನೊಂದು ಕಾರ್ ನೋಡ್ತಾ ಇದ್ದೇವೆ. ಹೌದು, ಅದರಲ್ಲಿ ಶಾರ್ಕ್ ಟೈನ್ ಆ್ಯಂಟೆನಾ ಅಂತ ಬರ್ತದೆ ಹಿಂದ್ಗಡೆ. ಬ್ಯಾಕಲ್ಲಿ ಇರುವಂಥ ಒಂದು ಸಣ್ಣ. ಹೌದು. ಓಕೆ ಇಲ್ಲಿ ಕಾಣ್ತದ? ಅಲ್ಲಿ TV ಪ್ಲೇ ಆಗ್ತಾ ಉಂಟು, ಅಲ್ಲಿ ಉಂಟು. ಹೌದು. LXi VXi ಈ 2 ವೇರಿಯಂಟಲ್ಲಿ ನಿಮಗೆ 1000 cc ಇಂಜಿನ್ ಬರೋದು. ಮತ್ತು ZXi ಪ್ಲಸ್ ಅಂತ ಬರ್ತದೆ, ಅದರಲ್ಲಿ 1200 cc ಇಂಜಿನ್ ಬರೋದು. VXi ಮತ್ತು ZXiಗೆ ಎಷ್ಟು ರೇಟ್ ಡಿಫ್ರೆನ್ಸ್? VXi ಮತ್ತು ZXiಗೆ ನಿಮಗೊಂದು 80,000 ಡಿಫ್ರೆನ್ಸ್ ಬೀಳ್ತದೆ, 80,000. ವ್ಯಾಗನರಲ್ಲಿ ZXi ಪ್ಲಸ್ ಟಾಪ್ ಎಂಡ್. ಮತ್ತು ಇದರಲ್ಲಿ ಯಾವುದೆಲ್ಲ ಬರ್ತದೆ ಸರ್? ಅಂದರೆ ಪೆಟ್ರೋಲ್ ಮಾತ್ರನಾ ಅಥವಾ CNG ಅಥವಾ ಪೆಟ್ರೋಲ್ LXi VXi ZXi ಪ್ಲಸ್ ಅಲ್ಲಿ ಪೆಟ್ರೋಲ್ ವರ್ಷನ್ ನಿಮಗೆ ಕೊಡ್ತೇವೆ ನಾವು. ಅದರೊಟ್ಟಿಗೆ ನೀವು CNG ಬೇಕು ಅಂತ ಹೇಳಿದರೆ LXi ಮತ್ತು VXi ವರ್ಷನಲ್ಲಿ CNG ಆಪ್ಷನ್ಸ್ ಇದೆ. ಅಂದರೆ ಇದೇ ಕಾರಿಗೆ ಆಪ್ಷನ್ ಇರುವಂಥದ್ದು CNG. ಹೌದು. ಅಂದರೆ 1.2 ಅಲ್ಲಿ CNG ಬರುವುದಿಲ್ಲ. VXi CNG ಅರೌಂಡ್ ಒಂದು ನಿಮಗೆ 8 ಲಕ್ಷ. LXiಗೆ ಎಷ್ಟು ಪ್ರೈಸ್ ಇರ್ತದೆ? LXi ನಿಮಗೆ ಒಂದು 6 ಲ್ಯಾಕ್ಸ್ ಸಮಥಿಂಗ್ ಅಲ್ಲಿ, ಅರೌಂಡ್ 6 ಲ್ಯಾಕ್ಸ್ ಸಮಥಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ಓಲ್ಡ್ ವ್ಯಾಗನರ್ ವರ್ಷನ್ ನೋಡೋದಕ್ಕಿಂತಲೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ನೋಡ್ತಾ ಇದ್ದೇವೆ. ಹೌದು. ಅಂದರೆ ಉದ್ದದಲ್ಲಿ ಆಗಿರ್ಬೋದು, ಹೈಟಲ್ಲಿ ಸ್ವಲ್ಪ ವಿಡ್ತ್ ನಿಮಗೆ ಆಗಲ್ಲ. 2019 ನಂತರ ಇದರದ್ದು ಶೇಪ್ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ವಿಡ್ತ್ ಕೂಡ ಅಗಲ ಸಹ ಜಾಸ್ತಿ, ಉದ್ದ ಸಹ ಸ್ವಲ್ಪ ಜಾಸ್ತಿ. ಹಾಗಿರುವಾಗ ನಿಮಗೆ ಬೂಟ್ ಸ್ಪೇಸ್ ಮತ್ತು ನಿಮಗೆ ಲೆಗ್ ರೂಮ್ ಆಗಿರ್ಬೋದು, ಹೆಡ್ ರೆಸ್ಟ್ ಆಪ್ಷನ್ಸ್ ಎಲ್ಲ ನಿಮಗೆ ಜಾಸ್ತಿ ಬರ್ತದೆ ಮೊದಲಿನ ಗಾಡಿಗಿಂತ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಕೊಟ್ಟಿದ್ದಾರೆ ಅಂತ. ಹೌದು, ಮೊದಲಿನ ಗಾಡಿಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದು. ಮತ್ತು ಟೈರ್ ಕೂಡ ನಿಮಗೆ 14 ಇಂಚ್ ಟೈರ್ ಬರೋದು, 14 ಇಂಚ್ ಟೈರ್. ಅದು LXi VXi ಎರಡರಲ್ಲೂ 14 ಇಂಚೇನಾ? ಇಲ್ಲ, ಎಲ್ಲ ವೇರಿಯಂಟಲ್ಲಿ ಸೇಮ್ ಸರ್, 14 ಇಂಚ್. LXi VXi ಟಾಪ್ ಎಂಡ್ನವರೆಗೆ ಸೇಮ್ ಇದರಲ್ಲಿ ಕೊಡ್ತಾರೆ. ಒಳಗಿನ ಕಂಫರ್ಟೇಬಲ್ ಯಾವ ಥರ ಉಂಟು ನೋಡುವ ಸರ್ ಒಮ್ಮೆ. ಬನ್ನಿ. ಓಕೆ, ಹೈಟು ಕೂಡ ಸ್ವಲ್ಪ ಜಾಸ್ತಿ ಉಂಟಲ್ಲ?
ನಿಮಗೆ ಹೈಟ್ ಜಾಸ್ತಿ ಮೊದಲಿನ ಗಾಡಿಗಿಂತ. ಇದರಲ್ಲಿ ಎಂತೆಲ್ಲ ಆಪ್ಷನ್ಸ್ ಉಂಟು ಸರ್? ಇದರಲ್ಲಿ ಮೇಯ್ನ್ ಆಗಿ ನೋಡೋದಾದ್ರೆ ನಿಮಗೆ ಇದು ಸೇಫ್ಟಿ ವಿಷಯಕ್ಕೆ ನೋಡೋದಾದ್ರೆ ABS, EBD, ಬ್ರೇಕ್ ಅಸಿಸ್ಟ್ ಇಷ್ಟು ಸೇಫ್ಟಿ ಫೀಚರ್ ಅನ್ನು ಇನ್ಕ್ಲೂಡ್ ಆಗಿದೆ. ಅದರೊಟ್ಟಿಗೆ ಹೇಳೋದಾದ್ರೆ ಈಗದ್ದು ಗಾಡಿ ಇದು 6 ಏರ್ ಬ್ಯಾಗ್ ಎಡಿಷನ್, 6 ಏರ್ ಬ್ಯಾಗ್ಗಳು ಬರ್ತದೆ ಗಾಡಿಯಲ್ಲಿ. ಇಲ್ಲಿ ಎಲ್ಲ ಇರ್ತದೆ ಸರ್ ಏರ್ ಬ್ಯಾಗ್? ಮೇಯ್ನ್ ಆಗಿ ನಿಮಗೆ ಸ್ಟೇರಿಂಗ್ ಅಲ್ಲಿ ಬರ್ತದೆ, ಅದಾದ್ಮೇಲೆ ಕೋ ಡ್ರೈವರ್ ಆ ಸೈಡ್ ಡ್ಯಾಶ್ ಬೋರ್ಡ್ ಹತ್ರ ಬರ್ತದೆ. ಇನ್ನೊಂದು ನಿಮಗೆ ಸೀಟ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಹೌದು. ನೆಕ್ಸ್ಟ್ ಆ ಸೀಟಲ್ಲಿ ಇದೇ ಸೈಡಲ್ಲಿ ಆ ಸೈಡಲ್ಲಿ ಬರ್ತದೆ. ಅದೇ ನಾನು ನಿನ್ನೆ ನೋಡಿದೆ ಸರ್, ನನಗೆ ಒಮ್ಮೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೇಸರ ಆಯಿತು. ಯಾಕೆಂತ ಹೇಳಿದರೆ ಸೀಟ್ ಕವರು ಫುಲ್ ಹಾಕಿ ಕೊಟ್ಟಿದ್ದಾರೆ, ಮಳೆ ಬರುವಾಗ ನಾವು ಹತ್ತುವಾಗ ಇಲ್ಲೇ ಒದ್ದಾಗ್ತದೆ, ಸೀಟ್ ಇದಾಗ್ತದೆ ಅಂತ. ಮತ್ತೆ ನೋಡುವಾಗ ಅದು ಏರ್ ಬ್ಯಾಗಿಗೆ ಮತ್ತೆ ನಿಮಗೆ ಇಲ್ಲಿ ಈ ಪಿಲ್ಲರ್ ಅಲ್ಲಿ ಬರೋದು, ಈ ಪಿಲ್ಲರ್ ಮತ್ತೆ ಆ ಸೈಡ್ ನಾವು ಕೂತಂತ ಜಾಗದಲ್ಲೇ 4 ಬರ್ತದೆ. ಹೌದು. ಈ ಸಿಸ್ಟಮ್ಗೆ ಸ್ಮಾರ್ಟ್ ಪ್ಲೇ ಡಾಕ್ ಅಂತ ಹೇಳಿ ಬರ್ತದೆ ಸರ್. ಇದರಲ್ಲಿ ನಿಮಗೆ ಆಪ್ಷನ್ಸ್ ಅಂತ ಹೇಳಿದ್ರೆ ಕಾಲ್ ನಿಮಗೆ ಇದಕ್ಕೇನೆ ಬ್ಲೂಟೂತ್ ಕನೆಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಕಾಲ್ ಇದರಲ್ಲಿ ನಿಮಗೆ ಅಟೆಂಡ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ಅದಾದ್ಮೇಲೆ ಕಟ್ ಮಾಡಲಿಕ್ಕೆ ಸಹ ಇದರಲ್ಲಿ ಆಪ್ಷನ್ ಉಂಟು ನಿಮಗೆ. ಅದಾದ್ಮೇಲೆ ಮೆನುಗೆ ಹೋದರೆ ನಿಮಗೆ FMs ಮತ್ತು ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಸಾಂಗ್ ಕೂಡ ಕೇಳಲಿಕ್ಕೆ ಆಪ್ಷನ್ಸ್ ಉಂಟು. ಇದರಲ್ಲಿ ನಿಮಗೆ ಟೋನ್ಸನ್ನು ಚೇಂಜ್ ಮಾಡಲಿಕ್ಕೆ ಬೇರೆ ಬೇರೆ, ಈಗ FM ಇಂದ ಸಾಂಗ್ಸಿಗೆ ಚೇಂಜ್ ಮಾಡಲಿಕ್ಕೆ ಇದರಲ್ಲಿ ಚೇಂಜ್ ಮಾಡ್ಬೋದು. ವಾಲ್ಯೂಮ್ ನಿಮಗೆ ಮ್ಯೂಟ್ ಮಾಡಲಿಕ್ಕೆ ಮತ್ತು ವಾಲ್ಯೂಮ್ ರೈಸ್ ಮಾಡಲಿಕ್ಕೆ ಇದರಲ್ಲಿ ಆಪ್ಷನ್ಸ್ ಇದೆ. ಮ್ಯೂಟ್ ಮಾಡಬೇಕಂದ್ರೆ ಅದನ್ನು ಪ್ರೆಸ್ ಮಾಡಬೇಕು. ಹೌದು, ಇದನ್ನು ಪ್ರೆಸ್ ಮಾಡಿದರೆ ಆಯಿತು ಹಾಗೆ. ಮತ್ತು ಇಲ್ಲಿ ನಿಮಗೆ ಇಲ್ಲಿ USB ಚಾರ್ಜಿಂಗ್ ಮತ್ತು ಆಕ್ಸ್ ಕೇಬಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ಇಲ್ಲಿ ನಾವು ಮೊಬೈಲ್ ಚಾರ್ಜ್ ಕೂಡ ಮಾಡಲಿಕ್ಕೆ ಆಗ್ತದೆ, ಅಥವಾ ಪೆನ್ ಡ್ರೈವ್ ಹಾಕಿ ಸಾಂಗ್ ಕೇಳ್ಬೋದು, ಅದು ಸಹ ಆಪ್ಷನ್. ಮತ್ತು ನಿಮಗೆ ಇದರಲ್ಲಿ ಸಿಸ್ಟಮ್ ಅಂತ ಹೇಳಿದರೆ ಇನ್ನೊಂದು ಫ್ಯೂಚರ್ ಕೊಟ್ಟಿದ್ದಾರೆ ನಿಮಗೆ. ಇದನ್ನು ಓಪನ್ ಮಾಡಿತಂತ ಹೇಳಿದರೆ ಇದಕ್ಕೊಂದು ಅಡಾಪ್ಟರ್ ಟೈಪಲ್ಲಿ ಸಿಗ್ತದೆ. ಅದನ್ನು ಸಿಕ್ಕಿಸಿದರೆ ನಿಮಗೆ ಮೊಬೈಲಲ್ಲಿ ನ್ಯಾವಿಗೇಷನ್ಸ್ ಆಗಿರ್ಬೋದು, ಅದನ್ನು ಮೊಬೈಲಲ್ಲಿ ಪ್ಲೇ ಮಾಡಲಿಕ್ಕೆ ಆಗ್ತದೆ. ಇಲ್ಲಿಗೊಂದು ಹೋಲ್ಡರ್ನ ಟೈಪಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಅದು ಮೊಬೈಲಲ್ಲಿ ಈಗ ಏನು ಆಪರೇಟ್ ಮಾಡ್ತೀರಾ ಅದನ್ನು ಇದರಲ್ಲಿ ಇಲ್ಲಿಗೆ ಸಿಕ್ಕಿಸಿ ಪ್ಲೇ ಮಾಡಲಿಕ್ಕೆ ಸಾಕ್ತದೆ ಅಂತ. ನಿಮಗೆ 2 ಡೋರ್ ಸ್ಪೀಕರ್ ಬರುವುದು ನಿಮಗೆ, ಫ್ರಂಟ್ 2 ಬರ್ತದೆ. ಅದು ಕಂಪನಿ ಫಿಟ್ಟೆಡ್ ಬರುವುದು ನಿಮಗೆ, ವ್ಯಾರಂಟಿ ಎಲ್ಲ ಇರ್ತದೆ ಅದಕ್ಕೆ. ಮಳೆಯ ಟೈಮಲ್ಲಿ ಮುಂದೆ ಫಾಗ್ ಟೈಪಲ್ಲಿ ಕಾಣುವುದಿಲ್ಲ ರೋಡ್ ಅಂತ ಹೇಳುವಾಗ ನಿಮಗೆ ಹೀಟ್ ಮಾಡಲಿಕ್ಕೆ ಆಗ್ತದೆ. 5 ಸ್ಪೀಡ್. ಮತ್ತು ಇಲ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಹಾಗೆಯೇ ಇಲ್ಲಿ ಒಂದು ಹ್ಯಾಂಡ್ ಬ್ರೇಕ್. ಮತ್ತು ಇದರ ಆಪ್ಷನ್ ಹೇಗೆ ಸರ್? ಇದು ನಿಮಗೆ ವೈಪರ್ ಸರ್. ವೈಪರ್ ನಿಮಗೆ ಹೀಗೆ ಪ್ರೆಸ್ ಮಾಡಿತಂತ ಹೇಳಿದರೆ ನಿಮಗೆ ನೀರು ಬೀಳ್ತದೆ, ಸ್ಪ್ರೇ ಆಗುತ್ತೆ ಏನಾದರೂ ಇದ್ದಿದ್ದರೆ. ಮತ್ತು ನಿಮಗೆ ಫ್ರಂಟ್ ಇದು ಮಾಡಿದರೆ ಫ್ರಂಟಿಗೆ, ಮತ್ತು ಆಫ್ ಮಾಡಬೇಕಂತ ಹೇಳಿದರೆ ಬ್ಯಾಕ್ ಬಂದರೆ ಆಯಿತು. ಕೆಳಗೆ ಮತ್ತು ಮೇಲೆ. ಹೌದು. ಅಲ್ಲಿ ಹೈ, ಲೋ, ಆಫ್, ಮಿಸ್ಟ್ ಆ ಥರ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ತಿರುಗಿಸ್ಲಿಕ್ಕೆ ಉಂಟು ಅಥವಾ ಮೇಲೆ ಕೆಳಗೆ ಮಾಡುವಂತ? ಮೇಲೆ ಕೆಳಗೆ ಮಾತ್ರ. ಇದೇ ಇಂಡಿಕೇಟರ್ ಬರ್ತದೆ, ಇದು ರೈಟಿಗೆ, ಲೆಫ್ಟಿಗೆ, ಇದು ರೈಟಿಗೆ, ಈ ಥರ. ಬೇರೆ ಹೆಡ್ಲೈಟ್? ಅದು ನಿಮಗೆ ಹೆಡ್ಲೈಟ್ ಇದು ಅಷ್ಟೇ 2. ಪಾಸಿಂಗ್ ಲೈಟ್ ಎಲ್ಲ ಅದರಲ್ಲಿ ಡಿಪ್ ಹೀಗೆ. ನಾವೊಂದು ಆಪ್ಷನ್ ನೋಡಿದ್ದೀವಿ ಸರ್, ಇದು ಎಂತ 4 ಇಂಡಿಕೇಟರ್ ಕೂಡ ಒಮ್ಮೆಲೆ ಏನಾದರೂ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಸೈಡಲ್ಲಿ ಪಾರ್ಕ್ ಮಾಡಬೇಕು ಅಥವಾ ನೀವು ಎಮರ್ಜೆನ್ಸಿಯಾಗಿ ಹೋಗ್ತಿದ್ದೀರಾ ಅಂತೇಳಿ ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಮಿರರ್ ಮತ್ತು ಡೋರು ಲಾಕ್ ಅನ್ಲಾಕ್ ಸಿಸ್ಟಮ್ಸ್ ಎಲ್ಲ ಈ ಸೈಡಲ್ಲಿ ಬರ್ತದೆ, ರೈಟ್ ಸೈಡಲ್ಲಿ. ಅದು ಹೇಗೆ ಸರ್? ಇದು ನಿಮಗೆ 4 ಡೋರ್ ಇದ್ದು ಸಿಸ್ಟಮ್ಸ್ ಇಲ್ಲಿ ಬರುತ್ತೆ. ಇದು ನಿಮಗೆ ಡ್ರೈವರ್ ಸೈಡ್ ಇದ್ದು, ಇದು ನಿಮಗೆ ಕೋ ಡ್ರೈವರ್ ಸೈಡ್ ಇದ್ದು, ಇದು ಹಿಂದೆ 2. ಇದೊಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದ್ದೇವೆ. ಸಣ್ಣದಾಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ಉಂಟು, ಹಾಗೆಯೇ ಇದರಲ್ಲಿ ಎಂತ ಉಂಟು ಸರ್, ಇನ್ನೊಂದು ಫಸ್ಟ್ ಏಡ್ ಕಿಟ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಕೊಡ್ತಾರೆ. ಹೌದು. ಇದರಲ್ಲಿ ಏನೋ ಒಂದು ನೈಟ್ ವಿಷನ್ ಉಂಟು ಅಂತ ಹೇಳ್ತಾರೆ, ಅದು ಎಂತ ಸರ್ ವಿಷಯ? ಹೀಗೆ ನಿಮಗೆ ಈಗ ರಿಫ್ಲೆಕ್ಷನ್ಸ್ ಆಚೆಯಿಂದ ಬೀಳುವಾಗ ರಾತ್ರಿ ಹೀಗೆ ಕೊಟ್ಟರೆ ನಿಮಗೆ ನೈಟ್ ವಿಷನ್ ಇಲ್ಲಿಗೆ ವಿಸಿಬಲ್ ಆಗ್ತದೆ ನೋಡಿ. ಅಂದರೆ ಸ್ವಲ್ಪ ಹೀಗೆ ಡೈರೆಕ್ಟ್ ಆಗಿ ಲೈಟ್ ಫೋಕಸ್ ಕಣ್ಣಿಗೆ ಬೀಳುವ ಹಾಗೆ ಆಗ್ತದಲ್ಲ. ಈಗ ಇದು ಮಾರ್ನಿಂಗ್ ಟೈಮ್ ಆಯಿತು, ನೈಟ್ ಟೈಮಲ್ಲಿ ನಿಮಗೆ ಡೈರೆಕ್ಟ್ ಲೈಟ್ ಹಿಂದೆಯಿಂದ ಇದಾಕಿದ್ದು ಇಲ್ಲಿಗೆ ಇದಾಗ್ತದೆ ನೋಡಿ, ನಮಗೆ ಕಣ್ಣಿಗೆ ಎಫೆಕ್ಟ್ ಬೀಳ್ತದೆ ಡ್ರೈವ್ ಮಾಡುವಾಗ. ಅದಕ್ಕೋಸ್ಕರ ಇದನ್ನು ಈ ಥರ ಮಾಡಿದರೆ
ನಿಮಗೆ ನೈಟ್ ವಿಷನ್ ಕಾಣ್ತಾ ಉಂಟು. ಅಂದರೆ ಈ ಗ್ಲಾಸಿಗೆ ಟಿಂಟ್ ಹಾಕಿದಾಗೆ ಕವರ್ ಆಗ್ತದೆ ಸ್ವಲ್ಪ ಆ ಥರ ಕಾಣ್ತಾ ಉಂಟು. ಅವರೇಜ್ ನಿಮಗೆ 16.7 ಅಂತ ತೋರಿಸ್ತಾ ಉಂಟು. ಇದೊಮ್ಮೆ ಇದು ಫಸ್ಟ್ ಸರ್ವಿಸ್ ವಿದಿನ್ 3 ಸರ್ವಿಸ್ ಕಂಪನಿದು. ಆ 3 ಸರ್ವಿಸ್ನ ಮೇಲೆ ನಿಮಗೆ ಮೈಲೇಜ್ ನಾವು ಹೇಳ್ಬೋದು. ಈಗ ಕೆಲವರು ಹೊಸ ಕಾರು ತಗೊಳ್ತಾರೆ, ಅವರು ಜಾಸ್ತಿ ಓಡಿಸೋದಿಲ್ಲ, ಮನೆಯಲ್ಲಿ ಇರ್ತದೆ. ಸೊ ಅದು ಒಳ್ಳೇದಾ ಅಥವಾ ಹೊಸ ಕಾರ್ ತಗೊಂಡು ಅದನ್ನು ಸರಿಯಾಗಿ ಓಡಿಸ್ಬೇಕಾ? ಹೊಸ ಕಾರ್ ತಗೊಂಡ ಮೇಲೆ ಓಡಿಸೋದು ಒಳ್ಳೆಯದು. ಯಾಕಂತ ಹೇಳಿದರೆ ನಮಗೆ ಒಂದು ಗಾಡಿ ಓಡಿದಷ್ಟು ನಮಗೆ ಗಾಡಿ ಕೂಡ ಬಾಳಿಕೆ ಬರೋದು ಜಾಸ್ತಿ. ಈಗ ಗಾಡಿ ನಿಲ್ಲಿಸಿದಲ್ಲೇ ಉಂಟು ಅಂತ ಹೇಳಿದರೆ ನಿಮಗೆ ಟಯರ್ ಅಲ್ಲೇ, ಅಂದರೆ ಅವರು ಈ ಥರ ಮಾಡ್ತಾರೆ, ವಾರಕ್ಕೊಮ್ಮೆನ ಅಥವಾ 15 ದಿನಕ್ಕೆ ಒಮ್ಮೆ ತೆಗೆಯುವಂಥದ್ದು. ಅದೇ ವಿಷಯ ಅಂತ ಹೇಳಿದರೆ ಹೊಸ ಗಾಡಿ ನಿಮಗೆ ಕಂಪನಿಯಿಂದ 1 ಲಕ್ಷ ಮತ್ತು 3 ವರ್ಷದವರೆಗೆ ವ್ಯಾರಂಟಿ ಕೊಟ್ಟಿರ್ತಾರೆ. ಹಾಗಿರುವಾಗ ಗಾಡಿಯ ವಿಷಯ, ಹೊಸ ಗಾಡಿ ಅಂತ ಹೇಳುವಾಗ ನೀವು ಓಡಿಸಿದಷ್ಟು ಒಳ್ಳೆಯದು ಅಂತ. ಅಂದರೆ ಮೈಲೇಜ್ ಈಗ ಸ್ಟಾರ್ಟಿಂಗ್ ಈಗ ಒಂದು ಸರ್ವಿಸ್ ಆಗಬೇಕಷ್ಟೇ, ಆಗಲೇ ಈಗ ಕಂಪನಿ ಮೈಲೇಜ್ 20-22 ಅಂತ ಇದ್ದರೆ ಅದು ಆಗಲೇ ಸಿಗ್ತದ ಸರ್? ಅಥವಾ ಸರ್ವಿಸ್ 3 ಕಂಪನಿ ಹೇಳೋದು ಹಾಗೆ 3 ಸರ್ವಿಸ್ ಮಾಡೋದು ಉತ್ತಮ ಅಂತ. ಅಂದರೆ ಫಸ್ಟ್ ಸರ್ವಿಸ್ 1,000 1 ತಿಂಗಳಿಗೆ, ಸೆಕೆಂಡ್ ಸರ್ವಿಸ್ ನಿಮಗೆ 5,000 ಅಥವಾ 6 ತಿಂಗಳಿಗೆ, ಮತ್ತೆ ಫೈನಲ್ ಸರ್ವಿಸ್ 1 ವರ್ಷಕ್ಕೆ 10,000. ಅದಕ್ಕೆ ಆಯಿಲ್ ಚೇಂಜ್ ಅದೆಲ್ಲ ಮಾಡಿಸ್ತಾರೆ. ಹಾಗಿರುವಾಗ 10,000 ಓಡಿತು ಅಂತ ಹೇಳಿದರೆ ನಿಮಗೆ ಒಂದು ಒಮ್ಮೆದ್ದು ಕವರ್ ಆಗ್ತದೆ, ಇಂಜಿನ್ ಎಲ್ಲ ಸೆಟ್ ಆಗ್ತದೆ. ಒಂದು 10,000 ಗಾಡಿ ಓಡಿದೆ ಅಂತ ಹೇಳಿದ್ರೆ ನಿಮಗೆ ಅದರದೊಂದು ಎವರೇಜ್ ಎಷ್ಟು ಮೈಲೇಜ್ ಸಿಗ್ತದೆ ಅಂತ ಒಂದು ಅಂದಾಜು ಸಿಗ್ತದೆ ನಿಮಗೆ. ಅಂದರೆ 3 ಸರ್ವಿಸ್ ಶೋರೂಮಿಂದ ಫ್ರೀ ಉಂಟು. ನಿಮಗೆ ಚಾರ್ಜಿಂಗ್ ಆಪ್ಷನ್ಸ್, ಇದಕ್ಕೊಂದು ಅಡಾಪ್ಟರ್ ಸಿಗ್ತದೆ ನಿಮಗೆ. ನಾವು ಎಂತ ಮೋಡಿಫೈ ಮಾಡಬೇಕು ಅಂತ ಇದ್ದೇವೆ. ಈಗ ಇದಕ್ಕೆ ಎಷ್ಟು ಇಂಚ್ ಡಿಸ್ಪ್ಲೇ ನಾವು ಹಾಕಬಹುದು? ನಿಮಗೆ ಇದಕ್ಕೆ ಡಿಪೆಂಡ್ಸ್, ಈ ಫ್ರೇಮ್ನ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇದೊಂದು ಫ್ರೇಮ್, ಈ ಫ್ರೇಮಿಗೆ ನೀವು ಸೂಟೇಬಲ್ ಆಗುವ ಹಾಗೆ ಇದು 7 ಇಂಚ್ ಡಿಸ್ಪ್ಲೇ ಹಾಕ್ಬೋದು. ಅಥವಾ ನಿಮಗೆ ಸ್ವಲ್ಪ ದೊಡ್ಡದು ಡಿಸ್ಪ್ಲೇ ಬೇಕು ಅಂತ ಹೇಳಿದರೆ ಈ ಫ್ರೇಮ್ ಚೇಂಜ್ ಮಾಡಿ ಅಲ್ಲಿಗೊಂದು 9 ಇಂಚ್ ಇದು ಕೂಡ ಹಾಕ್ತಾರೆ. ಎಷ್ಟು ರನ್ನಿಂಗ್ ಆಯಿತು ಅಂತ ಗೊತ್ತಾಗೋದಿಲ್ಲ. ಹೌದು, ಈಗ ಎವರೇಜ್ ತೋರಿಸ್ತಾ ಉಂಟು ನಿಮಗೆ. ಈಗ ಇದರಲ್ಲಿ ರೇಂಜ್ ನಿಮಗೆ ಎಷ್ಟು ಓಡಿಸಬೇಕು ಅಂತ ಹೇಳಿ ರೇಂಜ್ ಈಗ ಸೆಟ್ ಮಾಡಿ ಬಿಟ್ಟರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ಅಂತ ನಿಮಗೆ ಒಂದು ರೇಂಜ್, ಇದು ಟೋಟಲ್ ಓಡಿದ್ದು ಇಷ್ಟರವರೆಗೆ ಎಷ್ಟು ಓಡಿದೆ ಅಂತ. ಮಿನಿಮಮ್ ಇದರಲ್ಲಿ ಫ್ಯೂಲ್ ಹೇಗಿರ್ಬೇಕು ಸರ್? ಮಿನಿಮಮ್ ಅಂತ ಹೇಳಿದರೆ ಇವಾಗ ಇದರಲ್ಲಿ 13 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ರಿ, ಆವಾಗ ನಿಮಗೆ ಆಟೋಮೆಟಿಕ್ ಆಗಿ ಬ್ಲಿಂಕಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಲಿಂಕಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಆವಾಗಿಂದ ಒಂದು 5 ಲೀಟ್ರ್ ಗಾಡಿಯಲ್ಲಿ ಇರ್ತದೆ ಅಂತ. ಹಾಗೆ ನಮಗೆ ಬೈಕಲ್ಲಿ ರಿಸರ್ವ್ ಇದ್ದಾಗೆ. ಅಂದರೆ ಹೊಸ ಗಾಡಿ ಆದ ಕಾರಣ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಫ್ಯೂಲ್ ಸೆಟ್ ಇಷ್ಟರಲ್ಲೇ ಇಟ್ಟರೆ ನಮ್ಮ ಅದರದಲ್ಲಿ ನಮ್ಮ ಪೆಟ್ರೋಲ್ ಟ್ಯಾಂಕಲ್ಲಿ ಗೇಜ್ ಇರ್ತದೆ. ಗೇಜ್ಗಿಂತ ಕೆಳಗೆ ಬಂತು ಅಂತ ಹೇಳಿದರೆ ನಿಮಗೆ ಪೆಟ್ರೋಲ್ ಕಮ್ಮಿ ಆಯಿತು ಅಂತ ಹೇಳಿದರೆ ಒಮ್ಮೆಲೆ ಗಾಡಿ ನಮಗೆ ಒಂದು ಅಂದಾಜು ಇರುವುದಿಲ್ಲ ಎಷ್ಟು ಪೆಟ್ರೋಲ್ ಉಂಟು ಹಾಗೆ ಹೀಗೆ ಅಂತೇಳಿ. ನಾವು ಸೆಲ್ಫ್ ಖಾಲಿ ಆದರೂ ಕೂಡ ಸೆಲ್ಫ್ ಹೊಡಿತಾ ಇರ್ತೇವೆ, ಗೊತ್ತಾಗುವುದಿಲ್ಲ ನಮಗೆ. ಅದಕ್ಕೆ ಒಂದು ಸರ್ಟೇನ್ ಲೆವೆಲಲ್ಲಿ ಪೆಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು ಅಂತ. ಖಂಡಿತ. ಏರ್ ಬ್ಯಾಗ್ ಅಲ್ಲ, ಇದನ್ನು ಓಪನ್ ಮಾಡಿದರೆ ಕನ್ನಡಿಗಳು ಉಂಟು ಇದರಲ್ಲಿ. ಹೌದು, ಏರ್ ಬ್ಯಾಗ್. ಇದರಲ್ಲಿ ವಾರ್ನಿಂಗ್ ಹೇಗೆ ಅಂತ ಹೇಳಿದರೆ ಮಕ್ಕಳನ್ನು ಈ ರೀತಿ ಸೀಟಲ್ಲಿ ಕೂತ್ಕೊಳ್ಳಿಸಬಾರ್ದು ಅಂತ. ಈಗ ಇಲ್ಲಿ ಏರ್ ಬ್ಯಾಗ್ ಇರುವ ಕಾರಣ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನು ಎದುರಲ್ಲಿ ಕೂರಿಸಿಕೊಳ್ಳೋದು ಉತ್ತಮ ಅಲ್ಲ. ಯಾಕಂತ ಹೇಳಿದರೆ ಮಕ್ಕಳಿಗೆ ಹಿಂದೆನೆ ನಿಮಗೆ ವ್ಯವಸ್ಥೆಗಳು. ಹೌದು, ಅಂದರೆ ಇಲ್ಲಿ ಏರ್ ಬ್ಯಾಗ್ ಇರುವ ಕಾರಣ ಮಕ್ಕಳನ್ನು ಕೂತ್ಕೊಳ್ಳಿಸಿರುವಾಗ ಮಕ್ಕಳು ಈ ತರ ಇದಕ್ಕೆ ಬೆನ್ನು ಮಾಡಿ ಕೂತ್ಕೊಳ್ತಾರೆ, ಅದು ಅಪಾಯಕಾರಿ. ಬೆನ್ನು ಸೀಟ್ ಬೆಲ್ಟ್ ಹಾಕದಿದ್ರೆ ಏರ್ ಬ್ಯಾಗ್ ನಿಮಗೆ ವರ್ಕ್ ಆಗುದಿಲ್ಲ. ಹಾಗಿರುವಾಗ ಇಲ್ಲಿರುವ ಸೀಟ್ ಬೆಲ್ಟ್ ಚಿಕ್ಕ ಮಕ್ಕಳಿಗೆ ಅಂತ ಸೂಟೇಬಲ್ ಅಲ್ಲ, ದೊಡ್ಡವರಿಗೆ. ಫ್ರಂಟಿಗೆ ಆದ್ರೆ ಫ್ರಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಅಷ್ಟೇ. ಮತ್ತೆ ನಿಮಗೆ ಇದು ರಿಕ್ಲೈನ್ ಆಪ್ಷನ್, ನಿಮಗೆ ಫ್ರಂಟಿಗೆ ಮತ್ತೆ ಬ್ಯಾಕಿಗೆ ಸಹ ರಿಕ್ಲೈನ್ ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ಪ್ಲೀಸ್ ಏನಾದರೂ ಡಾಕ್ಯುಮೆಂಟ್ ಎಲ್ಲ ಇಡಲಿಕ್ಕೆ ಆಪ್ಷನ್. ಮತ್ತೆ ಇದು ಲೈಟ್ ಮಾತ್ರ ಅಲ್ಲ ಸರ್? ಲೈಟ್, ಹೌದು. ನಿಮಗೆ ಗಾಡಿ ಲಾಕ್ ಆಯ್ತಲ್ಲ, ಲಾಕ್ ಆಗುವಾಗ ಅದು ಆಟೋಮೆಟಿಕ್ ಆಗಿ ಡೋರ್ ಅಂತ ಆಪ್ಷನ್ ಇದೆ, ಡೋರಲ್ಲಿ ಇಟ್ಟರೆ ನಿಮಗೆ ಆಟೋಮೆಟಿಕ್ ಲಾಕ್ ಮಾಡುವಾಗ ಈಗ ನಾವು ಕ್ಲೋಸ್ ಉಂಟು. ಓಕೆ, ಲೈಟ್ ಉರಿತದೆ ನಿಮಗೆ. ರಾತ್ರಿಗೆ ಇದು ಒಳ್ಳೆಯದು, ಇಲ್ಲ ರಾತ್ರಿಗೆ ಯೂಸ್ ಆಗ್ತದೆ, ಎಂತ ಕಾಣುವುದಿಲ್ಲ ನಮಗೆ. ಹೌದು. ಓಕೆ ಓಕೆ. 3 ಸೀಟಿಗೆ ಸಹ ಸೀಟ್ ಬೆಲ್ಟ್ ಆಪ್ಷನ್ ಇದೆ. ಸೀಟ್ ಬೆಲ್ಟ್ ಉಂಟು ಇದರಲ್ಲಿ 3 ಜನ. ಓಕೆ ಓಕೆ ಓಕೆ. ಇಲ್ಲಿ 3 ಪಾಯಿಂಟ್ ಕಾಣ್ತಾ ಉಂಟು. ಇದರಲ್ಲಿ ಕೂಡ
ಇಂಥ ಮ್ಯಾಟ್ ಒರಿಜಿನಲ್ ಬರುವಂಥದ್ದಲ್ಲ, ಇದರಲ್ಲಿ ಸ್ಪನ್ ಉಂಟಲ್ವಾ? ಹೌದು, ಸ್ಪಾಂಜ್ ಟೈಪ್ ಅಲ್ಲಿ ಬರ್ತದೆ. ಅದು ಬರುವಂಥದ್ದು. ಅದು ಹೇಗೆ ಸರ್, ಅದು ಲೆದರ್ ಸೀಟ ಅಥವಾ ಸ್ಪನ್ ಸೀಟ? ಇದು ನಾರ್ಮಲ್ ಆಗಿ ಸ್ಪಾಂಜ್ ಟೈಪ್ ಅಲ್ಲೇ ಬರುದು. ಸ್ಪಾಂಜ್ ಟೈಪ್ ಅಲ್ಲೇ ಬರುದು. ಹಾಕುದು ಅದೇ, ಇದು ಕೂಡ ಹಾಗೇನೆ ಸ್ಪನ್ ಟೈಪ್, ನೀರು ಬೇಗ ಇಳ್ಕೊಳ್ತದೆ. ಇದಕ್ಕೆ ನಾವು ಮಳೆಗಾಲದಲ್ಲಿ ಸೀಟ್ ಕವರ್ ಹಾಕಲೇಬೇಕು ಸ್ನೇಹಿತರೆ. ಮಳೆಗೆ ಉದ್ದ ಆದರೆ ಸೀಟೆಲ್ಲ ಹಾಳಾಗ್ತದೆ. ಇದು ಹಾಗೇನೆ, ಇದು ಎಡದ ಸೈಡು, ಇಲ್ಲಿ ಕೂಡ ಓಪನ್ ಉಂಟು. ಯಾಕೆಂತ ಹೇಳಿದ್ರೆ ಏರ್ ಬ್ಯಾಗ್. ಓಕೆ, ಇವರು ಕೂತ್ಕೊಂಡಿದ್ದಾರೆ. ನಿಮ್ಮ ಹೈಟ್ ಎಷ್ಟು ಸರ್? 5.4. 5.4. ಆದರೂ ಕೂಡ ಮೇಲೆ ಸ್ಪೇಸು ಒಂದುಗೇನು ಡಿಸ್ಟೆನ್ಸ್ ಉಂಟು ಇನ್ನು ಕೂಡ. ಹೌದು, ಹಾಗೆಯೇ ಲೆಗ್ಗು ಕೂಡ ಕಂಫರ್ಟೇಬಲ್ ಆಗಿ ಇಡ್ಲಿಕ್ಕೆ ಆಗ್ತದೆ. ಸೊ ಫ್ಯಾಮಿಲಿಗೆ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಹೌದು, ಎಷ್ಟೇ ಹೈಟ್ನವರು 6 ಫೀಟ್ನವರಿಗೆ ಸಹ ಒಂದು ಆರಾಮ್ಸಲ್ಲಿ ಕೂತ್ಕೊಳ್ಬೋದು. ಕೂತ್ಕೊಳ್ಳಿ. ಲೆಗ್ ರೂಮ್ ಕೂಡ ಅಷ್ಟೇ ನಿಮಗೆ ಇಷ್ಟು ಗ್ಯಾಪಿಂಗ್ಸ್ ಉಂಟು. ಇದು ಹಿಂದೆ ಇಟ್ಟಿದ್ದೀರಾ ಆದರೂ ಕೂಡ ನಿಮಗೆ ವಾಟರ್ ಕ್ಯಾನ್, ಇಲ್ಲಿ ಮಿರರ್ ಮೇಲೆ ಮಾಡುವಂಥದ್ದು, ಇದು ಲಾಕ್ ಮತ್ತು ಇದೊಂದು ಯಾಕೆ ಸರ್ ಕೊಡುವಂಥದ್ದು ಸಣ್ಣದಾಗಿ? ಮೊಬೈಲ್ ಹೋಲ್ಡರ್ ಅಥವಾ ಮೊಬೈಲ್ ಕೀ, ಕಾಯಿನ್ಸ್, ಹೀಗೆ ಕ್ಯಾನ್ ಇಡ್ಬೋದು. ನಮ್ಮ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಕೂಡ ಇಡ್ಬೋದು. ಸೊ ಹಾಗೆಯೇ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಲೀಟರ್ನ ಕ್ಯಾನ್ ಇಡ್ಬೋದು ಸರ್? ನಿಮಗೆ 1 ಲೀಟ್ರ್ 1.5 ಲೀಟ್ರ್. ಓಕೆ, ಅಷ್ಟು. ಬೂಟ್ ಸ್ಪೇಸ್ ಕೆಪಾಸಿಟಿ ಎಷ್ಟು ಉಂಟು ಸರ್? 341 ಲೀಟ್ರ್. 341 ಲೀಟರ್. ಇದೊಂದು ಪಾರ್ಸಲ್ ಟ್ರೇ ಬರ್ತದೆ. ಇದರದ್ದು ನಿಮಗೆ ಒಂದು ಕೆಪಾಸಿಟಿ ಒಂದು 5 kg ವರೆಗೆ ಏನಾದರೂ ಪಾರ್ಸಲ್ ಟ್ರೇ ಲಿಂಕ್ಸ್ ಅನ್ನು ಇಡಲಿಕ್ಕೆ ಆಪ್ಷನ್. ಇದು ಇನ್ಬಿಲ್ಟ್ ಬರುವಂಥದ್ದು? ಇನ್ಬಿಲ್ಟ್ ಅದರಲ್ಲಿ ಗಾಡಿಯಲ್ಲಿ ಬರ್ತದೆ. VXi ವೇರಿಯಂಟ್ ಅಲ್ಲಿ ಬರ್ತದೆ. ಅಲ್ಸ್ ನಿಮಗೆ ಬೇಡ ಅಂತ ಹೇಳಿದ್ರೆ ಇದನ್ನು ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ, ತೆಗಿಬಹುದು. ಓಕೆ, ಅದು ನಮಗೆ ಎಂತ ಯೂಸ್ ಅಂತ ಹೇಳಿದ್ರೆ ಸಣ್ಣ ಮಟ್ಟಿನಲ್ಲಿ ಮೇಲೆ ನಾವು ಲೋಡ್ ಇಡಲಿಕ್ಕೆ. ಹೌದು, ಈ ಥರ 5 kg. ಓಕೆ ಓಕೆ. ಹೂವು, ತಿಂಡಿಯ ಈ ಥರ ಏನಾದರೂ ಇದ್ದರೆ ಇಡ್ಬೋದು. ಸ್ಟೆಪಿನ್ ಟೈರ್ ಬರ್ತದೆ ಸರ್? ಸ್ಟೆಪ್ನಿ ಟೈರ್ ಬರ್ತದೆ ಇದರಲ್ಲಿ, ಇಲ್ಲಿ ಆಪ್ಷನ್ ಇರೋದು. ಓಕೆ ಓಕೆ ಓಕೆ. ಸ್ಟೆಪಿನ್ ಟೈರ್ ಇಲ್ಲಿ ಬರ್ತದೆ. MRF. ಮತ್ತು ಇದು ಟೂಲ್ಸು. ಹೌದು, ಟೂಲ್ಸ್ ಕಿಟ್. ನಿಮಗೆ ಸೀಟಿಂಗ್ ಕೂಡ ಹಾಗೇನೆ, ಏನಾದರೂ ದೊಡ್ಡ ಲೋಡ್ ಏನಾದರೂ ಮನೆಯಿಂದ ತಗೊಂಡು ಹೋಗ್ಲಿಕ್ಕೆ ಉಂಟಂತ ಹೇಳಿ ಸೀಟನ್ನು ನಿಮಗೆ ಫೋಲ್ಡಿಂಗ್ ಆಪ್ಷನ್ ಬರ್ತದೆ. ಓಕೆ, ಎದುರು ಪ್ರೆಸ್ ಮಾಡಿ ಎದುರುಗಡೆ ದೂಡಿ ಬಿಟ್ಟರೆ ಆಯಿತು. ಸ್ಪೇಸ್ ಬೇಕಾದಷ್ಟು ಆಯಿತು ಇದರಲ್ಲಿ. ಮತ್ತು ಇದೆಲ್ಲ ವೈರ್ ಸರ್? ಅದು ಸೀಟ್ ವೈರ್, ಅದು ಸೀಟ್ ಬೆಲ್ಟ್. ಇದು ಸೀಟ್ ಬೆಲ್ಟ್, ಇದು ಸೆನ್ಸರ್ ವೈರ್ಸ್. ಇದರ ಡಿಕ್ಕಿಯಲ್ಲಿ ಎಷ್ಟು ಸ್ಪೇಸ್ ಉಂಟು? ಹೌದು. ಈಗ ಇದರಲ್ಲಿ CNG ಬಂದರೆ ಅದು CNG ಎಲ್ಲಿ ಇರ್ತದೆ ಸರ್? ಇದರಲ್ಲಿ CNG ಬಂದರೆ ನಿಮಗೆ ಈ ಪೋರ್ಷನಲ್ಲಿ ಬರುತ್ತೆ. ಓಕೆ, ಬೂಟ್ ಸ್ಪೇಸ್ ಸಿಗೋದಿಲ್ಲ. ಬೂಟ್ ಸ್ಪೇಸ್ ಸ್ವಲ್ಪ ನಿಮಗೆ ಕಂಜೆಸ್ಟೆಡ್ ಆಗ್ತದೆ. ಪೆಟ್ರೋಲ್ ಗಾಡಿ ಆದರೆ ನಾವು ಯಾವಾಗ ಬೇಕಾದರೂ ಓಡಿಸ್ಬೋದು. 1 ತಿಂಗಳು ಮನೆಯಲ್ಲಿ ಇಟ್ಟರೆ 6 ತಿಂಗಳು ಮನೆಯಲ್ಲಿ ಇಟ್ಟರೆ ತೊಂದರೆ ಇಲ್ಲ, ಪೆಟ್ರೋಲ್ ಹಾಕೋದು ಓಡಿಸುವಂಥದ್ದು. ಆದರೆ CNG ಹಾಕಿದರೆ ಅದು ಗ್ಯಾಸ್ ಅಲ್ಲ, ಅದು ಕಂಪ್ರೆಸ್ಡ್ ಗ್ಯಾಸ್ ಆನ್ ಎಲ್ಲ ಇರ್ತದೆ, ಅದು ಸಮಸ್ಯೆ ಬರ್ತದೆ. ಪೆಟ್ರೋಲ್ನಷ್ಟು ಸೇಫ್ಟಿ ಇಲ್ಲ ಅದರಲ್ಲಿ, ಸ್ಫೋಟ ಆಗುವಂಥ ಚಾನ್ಸಸ್ ಉಂಟು ಅಂತ ನಿನ್ನೊಂದು ನೋಡಿದ್ದೆ, ಅದು ನಿಜನಾ ಸರ್? ಇಲ್ಲ, ವಿಷಯ ಏನಂತ ಹೇಳಿದರೆ ಇದರಲ್ಲಿ CNGಯಲ್ಲಿ ನಿಮಗೆ ವೈರಿಂಗ್ ಸಿಸ್ಟಮ್ ಎಲ್ಲ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರೋದು. ಯಾವುದೇ ರೀತಿಯ ವೈರಿಂಗ್ ನಿಮಗೆ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಮಾಡಿದ್ದಲ್ಲ, ಸ್ಟೈನ್ಲೆಸ್ ಸ್ಟೀಲಲ್ಲಿ ಬರೋದು. ಮತ್ತು ನಿಮಗೆ ಅದರಲ್ಲಿ ಹಿಂದ್ಗಡೆ ನಿಮಗೆ ಆಫ್ ಆನ್ ಆಪ್ಷನ್ ಇದೆ. ಮನೆ ಅಡಿಗೆ ಸಿಲಿಂಡರ್ ಆನ್ ಆಫ್ ಮಾಡುವ ಅದೇ ರೀತಿ ನಿಮಗೆ ಹಿಂದ್ಗಡೆ ಆನ್ ಆಫ್ ಆಪ್ಷನ್ ಇದೆ. ಮತ್ತು ಫ್ರಂಟಲ್ಲಿ ಕೂಡ ಹಾಗೇನೆ ನಿಮಗೆ ಪೆಟ್ರೋಲಲ್ಲೇ ರನ್ ಆಗೋದು. ನಿಮಗೆ CNGಗೆ ಬೇಕು ಅಂತೇಳಿ CNGದೊಂದು ಸ್ವಿಚ್ ಇದೆ, ಅದನ್ನು ಒತ್ತಿದ್ರೆ ಮಾತ್ರ CNGಗೆ ಶಿಫ್ಟ್ ಆಗ್ತದೆ. ಹಾಗೆ ಹಾಗಾದ್ರೆ CNG ಇದ್ರೆ ಅದನ್ನು ಆಫ್ ಮಾಡಿ ಇಡುವುದು ಬೆಟರ್. ಬೇಕು ಅಂತ ಹೇಳಿದ್ರೆ ಆಪ್ಷನ್ ಇದೆ, ಬೇಕು ಅಂತ ಹೇಳಿದ್ರೆ ನಿಮಗೆ ಹಾಗೆ ಆಫ್ ಮಾಡಬೇಕು ಅಂತ ಇದ್ರೆ ಆಫ್ ಮಾಡಿ ಇಡ್ಬೋದು. CNG ಎಲ್ಲ ಡೈಲಿ ರನ್ನಿಗೆಲ್ಲ ಒಳ್ಳೆ ಗಾಡಿ. ಮೈಲೇಜ್ ಕೂಡ 34 ಕಂಪನಿ ಮೈಲೇಜ್, 30 ಎಲ್ಲ ಆರಾಮ್ಸೆ ಸಿಗ್ತದೆ. ಅದು 34, ಇದು 24. ಹೈಬ್ರಿಡ್ ಬರ್ತದೆ, ಬ್ಯಾಟ್ರಿ ಬರ್ತದೆ? ಹೈಬ್ರಿಡ್ ಇಲ್ಲ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಉಂಟು ಸರ್? ಅರೌಂಡ್ 165 mm ಸರ್. ಓಕೆ, ನೋಡುವಾಗ ಸ್ವಲ್ಪ ಜಾಸ್ತಿ ಉಂಟು ಅಂತ? ಜಾಸ್ತಿ ಕಾಣ್ತದೆ ನಿಮಗೆ. ಸಸ್ಪೆನ್ಷನ್ ಸಿಸ್ಟಮ್ಸ್ ಎಲ್ಲ ಮೇಲ್ಗಡೆನೇ ಬರುತ್ತೆ. ಇದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಉಂಟು ಮೊದಲಿನ ಗಾಡಿಗೆ. ಅದೇ ಶಿಫ್ಟ್ ಇದೆಲ್ಲ ಸೇಮ್ ಅಲ್ಲ, 165 ಬರುವಂಥದ್ದಲ್ಲ? ಹೌದು. ಸ್ವಲ್ಪ ಬ್ಲ್ಯಾಕ್ ಶೇಡ್ ಎಲ್ಲ ಹಾಕಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಒಂದು ಲುಕ್ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ಡಿಸೈನ್ ಫುಲ್ ಚೇಂಜ್ ಆಗಿದೆ ನಿಮಗೆ, ಮೊದಲಿನ ಗಾಡಿಗಿಂತ ತುಂಬ ಚೇಂಜಸ್ ಉಂಟು. ಸಸ್ಪೆನ್ಷನ್ ಸಿಸ್ಟಮ್ ಹಾಗೆ ಮಾಡಿದೆ. ಈಗ ಹಿಂದ್ಗಡೆ ಒಂದು ಜಾಸ್ತಿ ಜನ ಕೂತ್ಕೊಳ್ತಾರಲ್ಲ, 3 ಜನ ಕೂತ್ಕೊಳ್ಳುವಾಗ ಇದು ನಿಮಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ಡೌನ್ ಆಗ್ತದೆ ನಿಮಗೆ. ಅದೇ ಅಂದರೆ ಶಾಕ್ ಅಬ್ಸರ್ವ್ ಸಿಸ್ಟಮ್ ಡೌನ್ ಆಗುವಾಗ. ಸರ್, ಈಗ ಸೆಲರಿಯೋ ಇಗ್ನಿಸ್ ಎಲ್ಲ ಬರ್ತದ?
ಸೆಲೆರಿಯೋ ಮತ್ತು ಇಗ್ನಿಸ್ ಸ್ವಲ್ಪ ಕಂಪನಿ ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಮಾಡಿದ್ದಾರೆ. ಅದು ವೆಹಿಕಲ್ ಒಳ್ಳೇದಲ್ಲ ಸರ್? ಒಳ್ಳೆ ಗಾಡಿ, ಈಗ ಒಳ್ಳೆ ಫಾಸ್ಟ್ ಮೂವಿಂಗ್ ಇತ್ತು. ಈಗ ಸ್ವಲ್ಪ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಬರ್ತಾ ಉಂಟು ಆದರೂ ಕೂಡ ಒಂದೊಂದು ಗಾಡಿ ಎಲ್ಲ ಸಿಗ್ತಾ ಉಂಟು. ಸ್ಟಾಕ್ ಕಂಪನಿ ಹೇಳಿದ್ದಾರೆ ಬುಕ್ಕಿಂಗ್ಸ್ ಬೇರೆ ಗಾಡಿಗೆ ಶಿಫ್ಟ್ ಆಗಿ ಅಂತ. ಮತ್ತು ಇನ್ನು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಹೊಸ ಮಾಡೆಲ್ ಬರ್ಬೋದು. ಇಗ್ನಿಸ್, ಸೆಲೆರಿಯೋ, ವ್ಯಾಗನರ್, ಆಲ್ಟೋ, ಎಸ್ಪ್ರೆಸ್ಸೋ ಇದೆಲ್ಲ ಒಂದು ಲೆಜೆಂಡರಿ ವೆಹಿಕಲ್ ಅಲ್ಲ ಸರ್? ಹೌದು, ಮಿಡ್ಲ್ ಕ್ಲಾಸಿಗೆಲ್ಲ ಜಾಸ್ತಿ ಲೈಕ್ ಮಾಡ್ತಾರೆ ಆಲ್ಟೋ K10. ಈಗ ಆಲ್ಟೋದಲ್ಲಿ ಯಾವುದು ಬರ್ತದೆ ಸರ್? ಆಲ್ಟೋದಲ್ಲಿ ಆಲ್ಟೋ K10 ಅಂತ ಬರೋದು, 1000 cc ಇಂಜಿನ್ ಬರೋದು. ಕೆ ಸೀರೀಸ್ ಇಂಜಿನ್ ಬರೋದು, ಕೆ ಸೀರೀಸ್ ಅಲ್ಲಿ ಬರೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ವಿಫ್ಟ್ ಎಲ್ಲ ನಿಮಗೆ Z ಸೀರೀಸ್ ಇಂಜಿನ್ ಅಂತ ಬರೋದು. Z ಸೀರೀಸ್, ಕೆ ಸೀರೀಸ್ ಅಲ್ಲಿ ನಿಮಗೆ ಎಸ್ಪ್ರೆಸ್ಸೋ, ಸೆಲೆರಿಯೋ, ವ್ಯಾಗನರ್, ಆಲ್ಟೋ K10 ಎಲ್ಲ ಬರ್ತದೆ. ಆಲ್ಟೋದಲ್ಲಿ ನಿಮಗೆ LXi, VXi ಪ್ಲಸ್ ಅಂತ ಬರೋದು ಸರ್. VXi ಪ್ಲಸ್ ಅದರಲ್ಲಿ ಟಾಪ್ ಎಂಡ್ ಆಲ್ಟೋ K10 ಅಲ್ಲಿ. ಆಲ್ಟೋ K10 ನಿಮಗೆ ಸ್ಟಾರ್ಟಿಂಗ್ ಒಂದು 4 ಚಿಲ್ಲರೆಯಿಂದ ಸ್ಟಾರ್ಟ್ ಆಗ್ತದೆ ಸರ್. 4 ಲ್ಯಾಕಿಂದ ಸ್ಟಾರ್ಟ್ ಆಗ್ತದೆ. ಮಿಡ್ಲ್ ವರ್ಷನ್ ಒಂದು 4.35 ಆ ರೇಂಜಲ್ಲಿ ಸಿಗ್ತದೆ. ಟಾಪ್ ಎಂಡಿಗೆ ಒಂದು 5.25 ಸರ್. ಅಂದರೆ 4 ಲಕ್ಷಕ್ಕೆ ಆಲ್ಟೋ ಸೀರೀಸ್ ಆಲ್ಟೋ K10 ಸಿಗ್ತದೆ. ಹೌದು, 4 ಲಕ್ಷ ಅಂದಾಜು. 4 ಲಕ್ಷ 4.25 5 ಹೀಗೆ. ಹೌದು, 5, 5.5, 6 ಈ ರೇಂಜಲ್ಲಿ ಎಸ್ಪ್ರೆಸ್ಸೋ ಸಿಗ್ತದೆ. ಹೌದು, 5.25, 6, 6.5, 7, 8 ಈ ರೇಂಜಲ್ಲಿ ವ್ಯಾಗನರ್ ಸಿಗ್ತದೆ. ಹೌದು ಅಲ್ವಾ ಸರ್? ಹೌದು. ಹಾಂ, ಹ್ಯಾಚ್ ಪ್ಯಾಕ್ ಸೆಗ್ಮೆಂಟ್ ಅಲ್ಲಿ ಸ್ವಿಫ್ಟ್ ಬರೋದು ನಮ್ಮ ಹತ್ರ. ಇದು ಹ್ಯಾಚ್ ಪ್ಯಾಕ್ ಅಂತ ಹೇಳಿದೆ ಅಂತ ಸರ್? ಹ್ಯಾಚ್ ಪ್ಯಾಕ್ ಅಂತ ಹೇಳಿದ್ರೆ ಎದುರುಗಡೆ ನಿಮಗೆ ಫೇಸ್ ನಿಮಗೆ ಸ್ವಲ್ಪ ಡೌನ್ ಆಗಿ ಬರ್ತದೆ ನಿಮಗೆ. ಮತ್ತೆ ಅದು ಸೀಟಿಂಗ್ ಕೆಪಾಸಿಟಿ ಕೂಡ ಹಾಗೇನೆ ನಿಮಗೆ ಒಂದು ಕಂಫರ್ಟ್ ಟೈಪಲ್ಲಿ ಇರ್ತದೆ. ಇದು ಸ್ವಲ್ಪ ನಿಮಗೆ ಹೈಟಲ್ಲಿ ಕೂತಾಗೆ ಫೀಲ್ ಇರ್ತದೆ. ಅದು ನಿಮಗೆ ಸ್ವಲ್ಪ ಕಂಫರ್ಟ್ ರೀತಿಯಲ್ಲಿ ಲಾಂಗ್ ಡ್ರೈವಿಗೆಲ್ಲ ಸ್ವಿಫ್ಟ್ ನಿಮಗೆ ಕಂಫರ್ಟ್ ಆಗಿ ಡೌನ್ ಅಲ್ಲ. ಇದು ಹ್ಯಾಚ್ ಪ್ಯಾಕಲ್ಲಿ ಬರೋದಿಲ್ಲ. ಅಂದರೆ ನಮಗೆ ಫಾಸ್ಟ್ ಮೂವಿಂಗ್ ವೈಟ್, ಸಿಲ್ವರ್, ಗ್ರೇ ಕಲರ್ ಫಾಸ್ಟ್ ಮೂವಿಂಗ್ ಉಂಟು. ಎಲ್ಲ ಕಡೆ ಕೂಡ ವೈಟ್ ಕಲರ್ ಜಾಸ್ತಿ ಟ್ರೆಂಡಿಂಗಲ್ಲಿ ಉಂಟು. ಅದು ಯಾಕೆ ವೈಟ್ ಅಂತ ಹೇಳಿದರೆ ಒಂದು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೊಂದು ಏನಂತ ಹೇಳಿದರೆ ಈಗ ಮಾರ್ಕೆಟಲ್ಲಿ ಸಹ ಹಾಗೇನೆ ಜಾಸ್ತಿ ರೀಸೇಲ್ ವ್ಯಾಲ್ಯೂ ಕೂಡ ವೈಟ್, ಸಿಲ್ವರ್, ಗ್ರೇ ಕಲರ್ಸ್ಗೆ ರೀಸೇಲ್ ವ್ಯಾಲ್ಯೂ ಒಳ್ಳೆದುಂಟು, ಜಾಸ್ತಿ ಇರುವಂಥದ್ದು. ಹಾಗೆ ಸೆಕ್ಷನ್ ಈಗ ಐರನ್ ಸೆಕ್ಷನಲ್ಲಿ ನಿಮಗೆ ಒಂದು 25 ಹೈಯೆಸ್ಟ್, ವಿಕ್ಟೋರಿಯಸ್ ನಿಮಗೆ 25 ನಿಯರ್ ಬೈ ಆಗ್ತದೆ ಟಾಪ್ ಎಂಡ್ ವರ್ಷನ್. ಅದೇ ನಿಮಗೆ ನಮ್ಮದ್ರಲ್ಲಿ ಇನ್ನೊಂದು ನೆಕ್ಸಾ ಸೆಕ್ಷನ್ ಅಂತ ಬರ್ತದೆ. ಅದರಲ್ಲಿ ನಿಮಗೆ ಟಾಪ್ ಎಂಡ್ ಒಂದು 30 ಅಬೋವ್ ನಿಮಗೆ ರೇಟ್ ಬೀಳ್ತದೆ. ಅದು ಅರೇನಾ ಮತ್ತು ನೆಕ್ಸಾ ಅಂದರೆ ಎಂತ ಸರ್? ಅದು ನಿಮಗೆ ಸೆಕ್ಷನ್ಸ್ ಪ್ರೀಮಿಯಂ ಮತ್ತು ಒಂದು ಪ್ರೀಮಿಯಂ ಯಾವುದಲ್ಲಿ ಬರ್ತದೆ? ಅಂದರೆ 2 ರೀತಿಯ ಕ್ಯಾಟಗರಿ ಮಾಡಿದ್ದಾರೆ. ಹೌದು, ಅರೆನಾ ಮತ್ತು ನೆಕ್ಸಾ ಅಂತ ಹೇಳಿ. ಅರೆನಾದಲ್ಲಿ ನಿಮಗೆ ವ್ಯಾಗನರ್, ಎಸ್ಪ್ರೆಸ್ಸೋ ಈ ಥರದ ವೆಹಿಕಲ್ ಬರೋದು. ನೆಕ್ಸಾದಲ್ಲಿ ನೋಡೋದಾದರೆ ಬೆಲೆನೋ, ಫ್ರಾನ್ಸ್ ಮತ್ತು ಗ್ರ್ಯಾಂಡ್ ವಿಟಾರ, ಈಗ ರೀಸೆಂಟಾಗಿ ಈ ವಿಟಾರ ಅಂತ ಬಂದಿದೆ, ಆ ವೆಹಿಕಲ್ಸ್ ಎಲ್ಲ ಬರ್ತದೆ. ನಿಮಗೆ ಟಾಪ್ ಎಂಡ್ ವರ್ಷನ್ ನೋಡೋದಾದರೆ ಅದರಲ್ಲಿ ಮ್ಯಾಗ್ವಿಲ್ ಎಲ್ಲ ಬರ್ತದೆ. ಹೌದು. ಮತ್ತು ಇದರಲ್ಲಿ ಫೋಗ್ ಲೈಟ್ ಹಾಕಲಿಕ್ಕೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಫಾಸ್ಟ್ ಮೂವಿಂಗ್ ಅಂತ ಹೇಳಿದರೆ ಮಿಡ್ಲ್ ವರ್ಷನ್ನೇ ಜಾಸ್ತಿ ಮೂವಿಂಗ್ ನಮ್ಮದರಲ್ಲಿ. ವ್ಯಾಗನರಲ್ಲಿ ಮಿಡ್ಲ್ ವರ್ಷನ್. ಈಗ ಇಂಜಿನ್ನ ವಿಚಾರಕ್ಕೆ ಬಂದರೆ ಹೇಗೆ ಸರ್ ಇದು? ಇದು ನಿಮಗೆ ವ್ಯಾಗನರಲ್ಲಿ ಕೆ ಸೀರೀಸ್ ಇಂಜಿನ್ ಅಂತೇಳಿ ಬರೋದು ನಿಮಗೆ. ಇದರಲ್ಲಿ ನಿಮಗೆ ವೈಪರ್ ಇದು. ಓಕೆ, ಅದರಲ್ಲಿ ಅದು ನಾವು ಎಷ್ಟು ಸಮಯಕ್ಕೆ ಮೇಲೆ ನೋಡಬೇಕು? ಅದು ನಿಮಗೆ ಸರ್ವಿಸ್ ಟೈಮಲ್ಲಿ ಎಲ್ಲ ಚೆಕ್ ಮಾಡ್ತಾರೆ, ಜನರು ಚೆಕ್ ಮಾಡ್ತಾರೆ. ಹಾಗೇನಾದರೂ ನೀವು ಲಾಂಗ್ ಎಲ್ಲ ಟ್ರಿಪ್ ಹೋಗ್ತೀರಾ ಅಂತ ಹೇಳಿದರೆ ಒಮ್ಮೆ ಎಲ್ಲ ಚೆಕ್ ಮಾಡೋದು ಒಳ್ಳೆಯದು. ಅದೇ ಒಂದು ಇಲ್ಲಿಂದ ಬ್ಯಾಂಗ್ಳೂರು ಹೋಗ್ತೀರಾ, ಬ್ಯಾಂಗ್ಳೂರಿಂದ ರಿಟರ್ನ್ ಬರೋದು, ಹಾಗೆ ಲಾಂಗ್ ಟ್ರಿಪ್ಪಿಗೆಲ್ಲ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಬ್ರೇಕಿನ ಲಿಕ್ವಿಡ್ ಅಲ್ಲ ಸರ್? ಹೌದು. ಓಕೆ, ಇದು AC ಪೈಪ್ ಬರ್ತದೆ, ಈಗ AC ಪೈಪು. ಮತ್ತು ಇದು ಇಂಜಿನ್ ಆಯಿಲ್ ಚೆಕ್ ಮಾಡುವಂಥದ್ದು. ಇಂಜಿನ್ ಆಯಿಲ್ ಎಷ್ಟು ಇರ್ತದೆ ಸರ್ ಇದರಲ್ಲಿ? ಇದು ನಿಮಗೆ 1 ಲೀಟ್ರ್ ಕೆಪಾಸಿಟಿ. ಇದರಲ್ಲಿ ಏರ್ ಫಿಲ್ಟರ್ ಇದರಲ್ಲಿ ಬರ್ತದೆ. ಇದು ಕೂಲೆಂಟ್ ಸರ್, ಕೂಲೆಂಟ್ ಫಿಲ್ಲಿಂಗ್ ಆಪ್ಷನ್. ಇದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡ್ಬೋದಲ್ಲ? ಹೀಟಲ್ಲಿ ಇರ್ತದೆ. 12 to 72 ಮಂತ್ಸ್. 1 ಲೀಟರ್ 3 ಸಿಲಿಂಡರ್ ಅಲ್ವ ಸರ್? ಇದರಲ್ಲಿ ಟಾಪ್ ವರ್ಷನ್ ಬರುವಂಥದ್ದು 1200 cc 4 ಸಿಲಿಂಡರ್. ಅದು ಎಂತ ಸರ್ ಸಿಲಿಂಡರ್? ಅದು ಪವರ್ ಏನಾದರೂ ಅದರಲ್ಲಿ? ಪವರಲ್ಲಿ ಸ್ವಲ್ಪ ಚೇಂಜಸ್ ಉಂಟು. ಇದರಲ್ಲಿ ನಿಮಗೆ ಅದು ಕಂಪೇರ್ ಮಾಡಿದರೆ ಮೈಲೇಜ್ಗೆ 1000 cc ಅಂತ ಹೇಳಿದರೆ ನಿಮಗೆ ಮೈಲೇಜಲ್ಲಿ ಒಳ್ಳೆ ಮೈಲೇಜ್ ಕೊಡ್ತದೆ. 1200 ಮೈಲೇಜ್, 1200 ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಕಾಣ್ಬೋದು. ಪಿಕಪ್ ಜಾಸ್ತಿ ನಿಮಗೆ. ಪಿಕಪ್ ಜಾಸ್ತಿ, ಹೌದು. ಸಿಲಿಂಡರ್ ಈ ಭಾಗದಲ್ಲೇ ಬರುತ್ತೆ, ಇದರ ಈ ಪೋರ್ಷನ್ ಒಳಗೆ.
ಜೋರಾಗಿ ಮಳೆ ಕೂಡ ಬರ್ತಾ ಉಂಟು. ಇದೆಂತ ಸರ್ PDI ಅಂದರೆ? PDI ಅಂತ ಹೇಳಿದರೆ ನಮ್ಮ ಈಗ ಯಾರ್ಡಿಗೆ ಗಾಡಿ ಬಂದು ಇಳಿಯುವ ಟೈಮಲ್ಲಿ ಟೋಟಲ್ ಆಗಿ ಇದರದ್ದು ಚೆಕಪ್ ಮಾಡಲಿಕ್ಕೆ ಉಂಟು. ಪ್ರತಿಯೊಂದು ಇದನ್ನು ಕೂಡ ಡ್ರೈವಿಂಗ್ ಆಗಿರ್ಬೋದು, ಮತ್ತು AC ಆಗಿರ್ಬೋದು, ಮತ್ತು ಇಂಜಿನಿದ್ದು ಪವರ್ ಆಗಿರ್ಬೋದು, ಟಯರ್ ಏರ್ ಚೆಕಪ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಚೆಕಪ್ ಮಾಡಲಿಕ್ಕೆ ಉಂಟು. ಅದು ಚೆಕಪ್ ಮಾಡಿ ಗಾಡಿ ವೆರಿಫೈಡ್ ಅಂತೇಳಿ, ಅಂದರೆ ನಮಗೆ ಡೆಲಿವರಿ ಮಾಡ್ಬೋದು ನೆಕ್ಸ್ಟಿಗೆ ಅಂತೇಳಿ. ಹಾಗೆ ಅದಕ್ಕೋಸ್ಕರ ಒಂದು ಇಂಡಿಕೇಶನ್ ಇದು ನಿಮಗೆ PDI ಅಂತ. PDI ವೆರಿಫೈಡ್ ಆಗಿದೆ. ಇದು ಇದರ ಹೆಲ್ತ್ ಚೆಕಪ್, ಬಾಡಿ, ಇನ್ನರ್ ಬಾಡಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಎಲ್ಲಿ ಆಗುವುದು? ಹರಿಯಾಣ. ಅಲ್ಲಿಂದ ಲೋಡಲ್ಲಿ ಬಂದು ಇದು PDI ಮಾಡುವಂಥದ್ದು ಎಲ್ಲಿ? ಇದು ಮಾಡುವುದು ನಮ್ಮ ಮಂಗಳೂರಲ್ಲಿ. ಗಾಡಿ ಬಂದು ಇಳಿಯುವ ಟೈಮಿಗೆ PDI ಎಲ್ಲ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟಿಗೆ ಒಂದು ಲೋಡ್ ಬಂದ ತಕ್ಷಣ PDI ಆಗ್ತದೆ, ಶೋರೂಮ್ ಅಲ್ಲಿ ಇರ್ತದೆ. ಹೌದು. ಇದರಲ್ಲಿ ನಿಮಗೆ ಯಾವಾಗ ನಂಬರ್ ಪ್ಲೇಟ್ ಇಶ್ಯೂ ಆಗಿದೆ ಅಂತ ಹೇಳಿ ಡೇಟ್, ಗಾಡಿದ್ದು ಡೀಟೇಲ್ಸ್ ಎಲ್ಲ. ಹೌದು. ಹಾಗೇನೆ ಫಾಸ್ಟ್ ಟ್ಯಾಗ್ ಕೂಡ ಬರ್ತದೆ ಅಲ್ಲ ಸರ್ ಇದರಲ್ಲಿ? ಹೌದು, ಫಾಸ್ಟ್ ಟ್ಯಾಗ್ ಬರ್ತದೆ. ಇನ್ನು ಆ ಕೋಟಿಂಗ್ ಕೊಟ್ಟರೆ ಬಾಡಿಗೆ ಡೈರೆಕ್ಟ್ ಅಟ್ಯಾಕ್ ಆಗೋದಿಲ್ಲ, ವಾಶ್ ಮಾಡುವಾಗೆಲ್ಲ ಹೋಗ್ತದೆ. ಇಲ್ಲದಿದ್ದರೆ ಡೈರೆಕ್ಟ್ ಬಾಡಿಗೆ ತಾಗುವಂಥದ್ದಲ್ಲ ಸರ್? ಹೌದು. ಅದು ಬೇಗ ರಸ್ಟ್ ಹಿಡಿತದೆ. ಇದು ಕೋಟಿಂಗ್ ಮಾಡಿಸಿದ್ರೆ ನಿಮಗೆ ಸೇಫ್ ಅಂತ ಹೇಳಿ. ಮಣ್ಣು ಆಫ್ ರೋಡ್ ಇರುವಾಗ ಇದನ್ನು ಮಾಡಿಸಲೇಬೇಕು, ಮಾಡಿಸಿದ್ರೆ ಒಳ್ಳೆಯದು. ಇದು ಮತ್ತು ಇಲ್ಲಿ ಇನ್ನೊಂದು ಡ್ಯಾಶ್ ಬೋರ್ಡ್ ಕೂಡ ತುಂಬ ವಿಶಾಲವಾಗಿ ಕೊಟ್ಟಿದ್ದಾರಲ್ಲ? ಹೌದು, ಹಾಗೆಲ್ಲ ಜಾಸ್ತಿ ಸ್ಪೇಷಿಯಸ್. ವ್ಯಾಗನಾರ್ ಕಾರಲ್ಲಿ ಸೆನ್ಸರ್ನ ವಿಷಯಕ್ಕೆ ಬಂದರೆ, ಸೆನ್ಸರ್ ಉಂಟು ಇದರಲ್ಲಿ? ಹೌದು, ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಅಂತ ಅಡಿಷನಲ್ ಇದೆ ನಿಮಗೆ. ರಿವರ್ಸ್ ಸೆನ್ಸರ್. ಹೌದು. ಅದೆಲ್ಲಿ ಸರ್ ಇರುವಂಥದ್ದು? ಇಲ್ಲಿ ಬರ್ತದೆ. ನಾವಂದರೆ ಎಷ್ಟು ಹಿಂದೆ ಬರಬೇಕು ಅಂತ ಹೇಳಿ ಮುಂದೆ ಹೋದಾಗೆ ನಿಮಗೆ ಬೀಪಿಂಗ್ ಸೌಂಡ್ ಆಗ್ತಾ ಇರ್ತದೆ. ಆ ಬೀಪಿಂಗ್ ಸೌಂಡು ಎಷ್ಟು ಫೀಟ್ ದೂರದಲ್ಲಿ ಇರುವಾಗ ಬರ್ತದೆ? ಅದಕ್ಕೆ ಸಾಧಾರಣ ಒಂದು 3.5-4 ಫೀಟ್ ಡಿಸ್ಟೆನ್ಸ್ ಅಲ್ಲಿ ಇರುವಾಗಲೇ ನಿಮಗೆ ಇದು ರಿಫ್ಲೆಕ್ಟರ್ ರಾತ್ರಿಗೆ. ಹೌದು. ಈಗ ಬ್ರೇಕ್ ಪ್ರೆಸ್ ಮಾಡಿದ್ರೆ ಇದು ನಿಮಗೆ ಬ್ರೇಕ್ ಪ್ರೆಸ್ ಮಾಡುವಾಗ ಅದು ಉರಿತದೆ. ಈಗ ಸ್ನೇಹಿತರೆ, ನಾವು ಇದರಲ್ಲಿ ಗ್ರೀನ್ A16 ಅಂತ ಒಂದು ನಂಬರ್ ನೋಡ್ತಾ ಇದ್ದೇವೆ. ಈ ಥರ ಒಂದು ಸ್ಟಿಕ್ಕರ್ ಇದ್ದರೆ ಪಾಸ್ ಆಗಿದೆ ಅಂತ ಲೆಕ್ಕ. ಅದು ಆ ಕೋಡ್ ನಿಮಗೆ ಮಾರುತಿ ಸ್ಪೇರ್ ಪಾರ್ಟ್ಸಲ್ಲಿ ಆ ಕೋಡ್ ಹಾಕಿದರೆ ನಿಮಗೆ ಈಗ ಒಂದು ಮಾಡಲಿದ್ದು ಗ್ಲಾಸ್ ಯಾವ ಕೋಡ್ ಅಂತೇಳಿ ಆ ಕೋಡ್ ಇದ್ದೇ ನಿಮಗೆ. ಓಕೆ, ಅಂದರೆ ಈ ಗ್ಲಾಸಿನ ಬಗ್ಗೆ ಡೀಟೇಲ್ ಆಗಿರುವಂಥ ಮಾಹಿತಿ. ಹೌದು. ಸೆನ್ಸರ್ ಲೈಟ್ ರಾತ್ರಿ ಹಗಲು ಉರಿತಾನೇ ಇರ್ತದೆ. ಇಲ್ಲಿ ಒಂದು ಲೈಟ್ ರಾತ್ರಿ ಕರೆಕ್ಟ್ ಗೊತ್ತಾಗ್ತದೆ. ಮಿರರ್ನ ಆಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ರೊಟೇಷನ್ ಮಾಡ್ಬೋದು, ರೈಟ್ ಲೆಫ್ಟು. ಈಗ ರೈಟಲ್ಲಿ ನಮಗೆ ಅದು ತಿರುಗ್ತಾ ಉಂಟು, ಲೆಫ್ಟಿಗೆ ತಿರುಗಿಸಿದ್ದೇನೆ. ಲೆಫ್ಟಲ್ಲಿ ಕೂಡ ಹಾಗೆಯೇ ಅದು ನೋಡಿ ರೊಟೇಷನ್ ಆಗ್ತಾ ಉಂಟು, ನಮಗೆ ಹೇಗೆ ಬೇಕು ಹಾಗೆ. ಇದು ಆ್ಯಕ್ಚುಲಿ ನಿಮಗೆ ಹೇಗೆ ಅಂತ ಹೇಳಿದರೆ, ಇದೀಗ ಪ್ರೆಸ್ ಮಾಡಿತು ಅಂತ ಹೇಳಿದರೆ ನಿಮಗೆ 4 ಮಿರರ್ ಕೂಡ 4 ಡೋರ್ ಇದ್ದು ಗ್ಲಾಸ್ ಮೇಲೆ ಕೆಳಗೆ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಲಾಕ್ಡ್ ಆಗಿ ಇರ್ತದೆ. ಈ ಕೆಲವು ಮಕ್ಕಳಿಗೆ ಉಪದ್ರ ಅಂದರೆ ತಲೆ ಹೊರಗೆ ಹಾಕೋದಾಗಿರ್ಬೋದು, ಕೈ ಹೊರಗೆ ಹಾಕೋದು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅದೊಂದು ಸೇಫ್ಟಿ ಫಂಕ್ಷನ್, ಅದೊಂದು ಡ್ರೈವರ್ನ ಸೈಡಿಗೆ ಸೇಫ್ಟಿ ಕೊಟ್ಟಿದ್ದಾರೆ. ಹೌದು. ಈಗ ಅನ್ಲಾಕ್ ಮಾಡಿತು ಅಂತ ಹೇಳಿದರೆ ನಿಮಗೆ ಎಲ್ಲ ಓಪನ್ ಆಯಿತು, ಎಲ್ಲ ಓಪನ್ ಆಗ್ತದೆ. ಹಾಗೆಯೇ ನಮ್ಮ ಶಿವ್ ಸರ್ ಅವರು ಇಷ್ಟೊತ್ತು ವ್ಯಾಗನಾರ್ ಕಾರ್ನ ಬಗ್ಗೆ ಪಿನ್ ಟು ಪಿನ್ ಸಾಧ್ಯವಾದಷ್ಟು ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೊಂದು ಧನ್ಯವಾದಗಳು ಸರ್. ನಾವು ದೊಡ್ಡ ದೊಡ್ಡ ಅಮೌಂಟ್ಗಳನ್ನು ಕೊಟ್ಟು ವೆಹಿಕಲ್ ತಗೊಳ್ಳುವಂಥದ್ದು, ಅದರ ಇನ್ಫಾರ್ಮೇಷನ್ ಎಲ್ಲರಿಗೂ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗೆಯೇ ಈಶ್ವರ ಅಂಗಲಕ್ಕೆ ಬರುವಾಗ, ಹೊಸ ವೆಹಿಕಲ್ ಬರುವಾಗ ಅದರ ಅಪ್ಡೇಟ್ ನಿಮ್ಮ ಮುಂದೆ ಖಂಡಿತ ಇರ್ತದೆ ಸ್ನೇಹಿತರೆ. ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ಅಂದರೆ ನೆಕ್ಸ್ಟ್ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ಮಾಹಿತಿಗಳು ಬೇಕು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.